ರೀತಿಯಲ್ಲಿ ತಿಳಿಸಿಕೊಡ್ತಕ್ಕಂಥವರಾಗಿದ್ದಾರೆ. ಆ ಅರ್ಥದಲ್ಲಿ ತತ್ರ ಚೇತನೇಶು ಯೋಗ್ಯಾನಾಂ ಜ್ಞಾನಭಕ್ತ್ಯಾದಿದಾನಂ, ಚೇತನರಿಗೆ ಯೋಗ್ಯವಾಗಿರತಕ್ಕಂತಹ ಜ್ಞಾನ ಭಕ್ತ್ಯಾದಿಗಳನ್ನು ಭಗವಂತ ತನ್ನ ವ್ಯಾಪಾರಗಳಲ್ಲಿ ಒಂದಾಗಿರತಕ್ಕಂಥದ್ದು, ಇದೂ ಕೂಡ ಒಂದು ವ್ಯಾಪಾರ ಅಂತ ಹೇಳ್ತಾ ಹಿಂದಿನ ಮಾತಿನಲ್ಲಿ ಒಂದು ಮಾತನ್ನು ಹೇಳೋದನ್ನು ಬಿಟ್ಟೆ. ನಾತಿ ವಿಸ್ತರಂ ಅಂತ ಹೇಳಿ ಏನಲ್ಲಿ ಪ್ರಯೋಗವನ್ನ ಮಾಡಿದ್ರಲ್ಲ, ನಾತಿ ವಿಸ್ತರಂ ಅಂತ ಅನ್ನೋದಕ್ಕೆ ಶಬ್ದ ಬಾಹುಲ್ಯವನ್ನ ವಿವಕ್ಷಾ ಇಟ್ಟುಕೊಂಡು ಟೀಕಾರಾಯರ ನಾತಿ ವಿಸ್ತಾರ ಅಂತ ಹೇಳಿಲ್ಲ, ಅರ್ಥ ಬಾಹುಲ್ಯ ಇದೆ ಅದರಲ್ಲಿ. ಅಂದ್ರೆ ಟೀಕಾರಾಯರ ಮಾತುಗಳು ಶಬ್ದಗಳು ಅಲ್ಪವಾದರೂ ಕೂಡ ಅಲ್ಪವಾದ ಶಬ್ದಗಳಲ್ಲಿ ಅರ್ಥಬಾಹುಲ್ಯ ಇದೆ ಅಂತ ಅನ್ನೋದನ್ನ ಅರ್ಥಬಾಹುಲ್ಯೋಪೇತಂ ಇತಿಭಾವ ಅಂತ ರಾಯರು ಅಲ್ಲಿ ಮುಖ್ಯವಾಗಿ ತಿಳಿಸಿದ್ದಾರೆ. ಅಂದ್ರೆ ಟೀಕಾರಾಯರ ಆಡಿದ ಮಾತುಗಳು ಸ್ವಲ್ಪ ಇರ್ತದೆ. ಯಾಕೆ ಇಲ್ಲಿ ಇದಂಚ ಅಂತ ಹೇಳಿ ಒಂದು ಶಬ್ದ ಇತ್ತಲ್ಲ, ಆ ಇದಂಚ ಎನ್ನುವ ಶಬ್ದ ಇದ್ದಾಗ ಆಡಿದ ಮಾತು ಸ್ವಲ್ಪ, ಆದರೆ ಅರ್ಥಬಾಹುಲ್ಯ ರಾಯರ ದೃಷ್ಟಿಕೋನದಲ್ಲಿ ನೋಡಿದಾಗ ಬಹಳ ಇದೆ. ಅನೇಕ ಜನರ ವಿವಕ್ಷೆಯನ್ನ ಅಲ್ಲಿ ಕೊಡ್ತಾರೆ. ಆ ಅರ್ಥದಲ್ಲಿ ತದ್ಯೋಗ್ಯ ಮುಕ್ತಿದಾನಂ, ಆ ಜ್ಞಾನ ಭಕ್ತ್ಯಾದಿಗಳನ್ನು ಕೊಡ್ತಾನೆ, ಅದಕ್ಕೆ ಯೋಗ್ಯವಾಗಿರತಕ್ಕಂತಹ ಮುಕ್ತಿಯನ್ನು ಕೊಡ್ತಾನೆ. ಮುಂದೆ ಅದಾದ ನಂತರದಲ್ಲಿ ಶ್ರೇಷ್ಠ ಅಯೋಗ್ಯಾನಾಂ, ಆ ಮುಕ್ತರಿಗೆ ಸೌಖ್ಯವನ್ನ, ತಮ್ಮ ತಮ್ಮ ಸ್ವರೂಪಭೂತವಾಗಿರತಕ್ಕಂತಹ ಆನಂದ ವೃದ್ಧಾದಿಗಳನ್ನ ಎಲ್ಲವನ್ನೂ ಕೂಡ ಅವರಿಗೆ ಚೇತನರಿಗೆ, ಯೋಗ್ಯರಾದ ಚೇತನರಿಗೆ ಅವರಿಗೆ ಕೊಡ್ತಾನೆ. ಇನ್ನು ಅಯೋಗ್ಯಾನಾಂ ಮಿಥ್ಯಾಜ್ಞಾನ ದ್ವೇಷಾದಿ, ಅಯೋಗ್ಯರಿಗೆ ಅವರಿಗೆ ಬೇಕಾಗಿರತಕ್ಕಂತಹ ಮಿಥ್ಯಾಜ್ಞಾನ ದ್ವೇಷಾದಿಗಳು ಇವುಗಳನ್ನು ಉಲ್ಬಣ ಮಾಡ್ತಾನಂತೆ. ಯಾರ್ಯಾರಿಗೆ ಏನೇನು ಬೇಕೋ ಅದನ್ನೆಲ್ಲ ಕೊಡ್ತಕ್ಕಂತಹ ಸ್ವಭಾವ ಅದು ಭಗವಂತನ ಸಂಕಲ್ಪದಂತೆ ಅದು ಮುಖ್ಯವಾಗಿ ನಡೀತದೆ. ಅವರಿಗೆ ಯೋಗ್ಯವಾಗಿರತಕ್ಕಂತಹ ಮುಕ್ತಿ ಅಂತಂದ್ರೆ ಯಾವುದು? ನರಕಾದಿ ಅನರ್ಥಗಳು ಅಂತ ಹೇಳಿ ಪ್ರಕಾರವಾಗಿ ಅದನ್ನೇ ಆ ತಾಮಸಿ ಯಾವ ಗುಣಗಳನ್ನು ಅವರಲ್ಲಿ ಭಗವಂತ ಕೊಡ್ತಾನೆ. ದುಃಖ ಭಯಾದಿ ದಾನಂ, ಇದು ಭಗವಂತನ ಒಂದು ವ್ಯಾಪಾರ. ಇನ್ನು ಮಿಶ್ರಾಣ ಸುಖ ದುಃಖಾದಿ ಉಭಯಾನ, ಮಿಶ್ರರಿಗೆ ಸುಖ ದುಃಖ ಇವೆಲ್ಲ ಉಭಯ ಪ್ರಕಾರವಾಗಿರತಕ್ಕಂಥದ್ದನ್ನ ಅದನ್ನು ಭಗವಂತ ತನ್ನ ಜಗತ್ತಿನ ವ್ಯಾಪಾರಗಳಲ್ಲಿ ಕೊಡ್ತಾನೆ. ಜಡೇಶು ಭಾವಕಾರ್ಯ ಪದಾರ್ಥ, ಜಡಗಳಲ್ಲಿ ಭಾವಕಾರ್ಯ ಪದಾರ್ಥವಾಗಿರತಕ್ಕಂಥ ವೃದ್ಧಿಕ್ಷಯಾದಿಗಳನ್ನು ಕೊಡ್ತಾನಂತೆ. ಇನ್ನು ಅದೇ ಪ್ರಕಾರವಾಗಿ ಅಭಾವೇಶು ಪ್ರಾಗಭಾವಸ್ಯ ನಾಶದಾನ, ಆ ಪ್ರಾಗ್ಭಾವಕ್ಕೆ ಬೇಕಾಗಿರತಕ್ಕಂಥ ನಾಶದಾನವನ್ನ ಅಲ್ಲಿ ಅದಕ್ಕೆ ಕೊಡ್ತಕ್ಕಂಥವನಾಗಿದ್ದಾನೆ. ಈ ರೀತಿಯಾಗಿ ಅಭಾವಕ್ಕೆ ಹೀಗೆ ಅನೇಕ ವಿಚಾರಗಳನ್ನ ಅಲ್ಲಿ ತಿಳಿಸಿಕೊಡ್ತಾ ಅವಾಂತರ ಅನೇಕ ಇತ್ಯಾದುಕ್ತಂ ಭವತಿ. ಈ ರೀತಿಯಾಗಿ ಟೀಕಾರಾಯರು ಹೇಳಿದಂತಹ ಇದಂಚ ಅವಾಂತರ ಉಕ್ತಿಗಳು ಅಂತಂದ್ರೆ ಯಾವುದು ಅಂತಂದ್ರೆ ಯಾವಂತರ ಅನ್ನೋ ಶಬ್ದಕ್ಕೆ ಇಷ್ಟೆಲ್ಲ ಚೇತನರಲ್ಲಿ ಯೋಗ್ಯರು ಮತ್ತು ಅದೇ ಪ್ರಕಾರವಾಗಿ ಅಯೋಗ್ಯರು ಮತ್ತು ಯಾವ ಮಿಶ್ರರು ಇವರೆಲ್ಲರ ಕಕ್ಷೆಗಳನ್ನು ಇಟ್ಟುಕೊಂಡು ಅಷ್ಟೇ ಅಲ್ಲ, ಜಡ ಪದಾರ್ಥಗಳು, ಅಭಾವ, ಈ ರೀತಿಯಾಗಿ ಇವನ್ನೆಲ್ಲವನ್ನೂ ಕೂಡ ಗ್ರಹಣ ಮಾಡಬೇಕು ಎನ್ನುವಂತಹ ಟೀಕಾರಾಯರ ಒಂದು ಅಲ್ಪವಾದ ಶಬ್ದ ಪ್ರಯೋಗದಲ್ಲಿ ಇರುವಂತಹ ಅರ್ಥಬಾಹುಲ್ಯವನ್ನ ಈ ರೀತಿಯಾಗಿ ತತ್ವಸಂಖ್ಯಾನದಲ್ಲಿ ಇನ್ನು ಅನೇಕ ಅರ್ಥಗಳನ್ನ ಅಲ್ಲಿ ತಿಳಿಸಿಕೊಡ್ತಕ್ಕಂಥವರಾಗಿದ್ದಾರೆ. ಹೀಗೆ ಇನ್ನೂ ಅನೇಕ ಅರ್ಥಗಳು ಈ ತತ್ವಸಂಖ್ಯಾನಕ್ಕೆ ನಾವು ವ್ಯಾಖ್ಯಾನದಲ್ಲಿ ಇನ್ನೂ ಅನೇಕ ಪ್ರಕಾರವಾಗಿ ನಾವು ಕಾಣತಕ್ಕಂಥವರಾಗಿದ್ದೇವೆ. ಈ ರೀತಿಯಾಗಿ ಹೇಳ್ತಾ ಮುಂದೆ ಇಂತಹ ರಾಯರ ಒಂದು ಗ್ರಂಥ ಇನ್ನೊಂದನ್ನು ನಮಗೆ ತಿಳಿಸಿಕೊಡುತ್ತದೆ. ತತ್ವೋದ್ಯೋತ ಎಂತಕ್ಕಂತಹ ಪರಪಕ್ಷ ನಿರಾಕರಣೆಯನ್ನು ಮಾಡುವಂತಹ ಅದ್ಭುತವಾಗಿರತಕ್ಕಂತಹ ಒಂದು ಗ್ರಂಥ. ಅದರಲ್ಲಿ ಮೊದಲಿಗೆ ಹೇಳಬೇಕಾದರೆ ಭಗವಂತನ ಶಕ್ತಿಯನ್ನು ಹೇಳಿಬಿಡುತ್ತಾರೆ. ಸರ್ವತ್ರಾಗಿಲ ಸಚ್ಛಕ್ತಿ, ಒಳ್ಳೆಯ ಒಂದು ಶಕ್ತಿಯಿಂದ ಕೂಡಿರತಕ್ಕಂತಹ ಸ್ವತಂತ್ರೋ ಅಢೇಡ ದರ್ಶನ, ಅಂತಹ ಯಾವ ಭಗವಂತ ತೇಷ್ಟೋ ನೋ ರಮಾಪತಿ, ನನಗೆ ಇಷ್ಟಪ್ರದನಾಗಲಿ, ಇಷ್ಟವನ್ನ ಈಡೇರಿಸಲಿ ಅಂತ ಹೇಳಿ ಪ್ರಕಾರವಾಗಿ ಅಲ್ಲಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ವಿಶೇಷವಾದ ಮಂಗಲಾಚರಣೆಯನ್ನ ಅಲ್ಲಿ ಮಾಡಿದ್ದಾರೆ. ಅಲ್ಲಿ ಮಾಡಬೇಕಾದರೂ ಕೂಡ ಟೀಕಾರಾಯರು ಯಥಾಬೋಧಂ ಅಂತ ಹೇಳಿ ಒಂದು ಮಾತನ್ನು ಪ್ರಯೋಗ ಮಾಡಿದ್ದಾರೆ ತಮ್ಮ ಮಂಗಲಾಚರಣೆಯಲ್ಲಿ. ಅದಕ್ಕೂ ಕೂಡ ರಾಯರು ಮತ್ತೆ ಅದೇ ಮಾತನ್ನು ಹಿಂದೆ ನಾವು ತಿಳಿದಂತೆ ಶಿಷ್ಯ ಬುದ್ಧಿ ಮನತಿಕ್ರಮ್ಯ ತಸ್ಯ ಬೋಧೋ ಯಥಾಭವತಿ ತದಾನುಸಾರೇಣ, ತಮ್ಮ ಬುದ್ಧಿಗೆ ಅನುಗುಣವಾಗಿ ಅದೇ ಪ್ರಕಾರವಾಗಿ ಶಿಷ್ಯರ ಬುದ್ಧಿಗೆ ನಿಲುಕುವ ಮಟ್ಟದಲ್ಲಿ ಎಷ್ಟು ಮಾತುಗಳ ಪ್ರಯೋಗ ಬೇಕೋ ಅಷ್ಟು ಮಾತುಗಳ ಪ್ರಯೋಗವನ್ನ ಅಲ್ಲಿ ಮಾಡಿದ್ದಾರೆ. ತದಭಿಪ್ರಾಯಾನುಸಾರೇಣ, ಶ್ರೀಮದ್ ಆಚಾರ್ಯರ ಒಂದು ಮಾತುಗಳಿಗೆ ಅನುಷ್ಠಾನ ರೂಪವಾಗಿ ಅಂತ ಹೇಳಿ ಪ್ರಕಾರವಾಗಿ ಅಲ್ಲಿ ತಿಳಿಸಿಕೊಡ್ತಕ್ಕಂಥವರಾಗಿದ್ದಾರೆ. ಈ ರೀತಿಯಾಗಿ ಅಲ್ಲಿ ತಿಳಿಸಿಕೊಡ್ತಾ ಮತ್ತೆ ಇನ್ನೂ ಅನೇಕ ವಿಚಾರಗಳನ್ನ ಅಲ್ಲಿ ಹೇಳ್ತಾ ಎಂತೆಷ್ಟೋ ನೋ ರಮಾಪತಿ ಅಂತ ಹೇಳಿ ಪ್ರಕಾರವಾಗಿ ಅಲ್ಲಿ ಹೇಳಿದ್ದಾರೆ ಮಂಗಲ ಪದ್ಯದಲ್ಲಿ.